ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಕಾವ್ಯ ಶೆಟ್ಟಿಗಾರ್. ಇವತ್ತು ಫ್ರೈಡೇ. ನನ್ನ ಮಗಳು ಸ್ಕೂಲಲ್ಲಿ ಕಲ್ಮಿನೇಟಿಂಗ್ ಆ್ಯಕ್ಟಿವಿಟಿ ಇತ್ತು. ಸೊ ಇವತ್ತು ಎಷ್ಟು ಬೇಗ ಕುಕ್ಕಿಂಗ್ ಮುಗಿಸಿ ಹೊರಟಿದ್ದೀನಿ ಅಂತ ಹೇಳಿದ್ರೆ ಐ ಕಾಂಟ್ ಇಮ್ಯಾಜಿನ್ ಅಷ್ಟು ಬೇಗ ನಾನು ಅಡುಗೆ ಮುಗಿಸ್ತೀನಿ ಅಂತ. ಸೊ 10:30 ಮುಗಿಸ್ಕೊಂಡು ಬೇಗ ಬಂದು ರೆಡಿಯಾಗಿ ಹೋಗ್ಬಿಟ್ಟು ಬಂದೆ. ಸೊ ಅರ್ಜೆಂಟಲ್ಲಿ ವ್ಲಾಗ್ ಮಾಡೋಕ್ಕಾಗಿಲ್ಲ. ಐ ಥಾಟ್ ಆಫ್ ಡೂಯಿಂಗ್ ಇಟ್, ಬಟ್ ಬೇಗ ಹೋಗಿ ರೀಚ್ ಆಗೋದು ಇಂಪಾರ್ಟೆಂಟ್ ಅಲ್ವಾ. ಮಗಳು ಸ್ಕೂಲಲ್ಲಿ ತುಂಬ ಆ್ಯಕ್ಟಿವಿಟೀಸ್ ನಡೀತಾನೆ ಇರುತ್ತೆ. ಬಟ್ ದಿಸ್ ಕಲ್ಮಿನೇಟಿಂಗ್ ಆ್ಯಕ್ಟಿವಿಟಿ ಇಸ್ ಲೈಕ್ ಏನಂತ ಹೇಳಿದ್ರೆ, ಒಂದು ಟಾಪಿಕ್ ಮೇಲೆ ಮಕ್ಕಳನ್ನ ಸ್ಟೇಜ್ ಫಿಯರ್ ಇಲ್ದಿದ್ದಂಗೆ ಮಾಡ್ತಾರೆ, ಮಾತಾಡಿಸ್ತಾರೆ. ಸೊ ದಿಸ್ ಇಸ್ ಕೈಂಡ್ ಆಫ್ ಗುಡ್ ಆ್ಯಕ್ಟಿವಿಟಿ. ಹಾಗೆ ಪೇರೆಂಟ್ಸನ್ನು ಕರೀತಾರೆ. ಪೇರೆಂಟ್ಸ್ ಹೋಗಿ ಕೂತಾಗ ಮಕ್ಕಳಿಗೆ ಇನ್ನೂ ಕಾನ್ಫಿಡೆನ್ಸ್ ಜಾಸ್ತಿ ಆಗುತ್ತೆ. ಸೊ ಇಟ್ಸ್ ಅ ವೆರಿ ಗುಡ್ ಆ್ಯಕ್ಟಿವಿಟಿ ಅಂತಲೇ ಹೇಳ್ಬೋದು. ಸೊ ಇವತ್ತು ಹಿಂದಿ ಮತ್ತು ಸೋಷಿಯಲ್ ಇತ್ತು. ನನ್ನ ಮಗಳು ಕೂಡ ಪಾರ್ಟಿಸಿಪೇಟ್ ಮಾಡಿದ್ಲು. ಸೊ ಚೆನ್ನಾಗಿತ್ತು ನೋಡಿಬಿಟ್ಟು. ಹಾಗೆ ಸ್ವಲ್ಪ ವೀಡಿಯೋ ಮಾಡ್ಕೊಂಡು ಬಂದೆ. ಈಗ ಊಟ ಮಾಡಿಕೊಂಡು ಅಂಗಡಿಗೆ ಹೊರಟ್ಬಿಡ್ತೀನಿ. ಸೊ ಆಲ್ರೆಡಿ 1 o'clock ಆಗಿದೆ. ಸೊ ಆ್ಯಸ್ ಯೂಶ್ವಲ್ ಅದೇ ಟೈಮ್ ಆಗೋಯಿತು. ಸೊ ನಾನು ಬರುವಾಗಲೇ 12:30 ಆಗಿತ್ತು. ಇವತ್ತು ಏನು ಸ್ಪೆಷಲ್ ಅಂತ ಗೊತ್ತಿಲ್ಲ, ಜಸ್ಟ್ ರ್ಯಾಂಡಮ್ ವ್ಲಾಗ್ ಮಾಡ್ತಾಯಿದ್ದೀನಿ ಅಷ್ಟೇ. ಸೊ ಕಲ್ಮಿನೇಟಿಂಗ್ ಆ್ಯಕ್ಟಿವಿಟಿದ್ದು ಗ್ಲಿಮ್ಸ್ ಎಲ್ಲ ಹಾಕಿರ್ತೀನಿ, ಪ್ಲೀಸ್ ಗೋ ಆ್ಯಂಡ್ ಚೆಕ್. ಹಾಗೆ ಇವತ್ತು ಆ್ಯಕ್ಚುಲಿ ಬಸಳೆ ಸಾರು ಮಾಡಿದ್ದೆ. ಸೊ ಬಸಳೆ ಸಾರು ಇದೆ, ಅನ್ನ ಇದೆ, ಸಾಕು. ಇವಾಗ ಒಂದು ಸ್ವಲ್ಪ ಊಟ ಮಾಡಿಬಿಟ್ಟು ಬೇಗ ಹೊರಟ್ಬಿಡ್ತೀನಿ, ಲೇಟ್ ಆಗಿಬಿಡುತ್ತೆ. ಹಾಗೆ ಮತ್ತೆ ಸಿಗ್ತೀನಿ. ಇದು ನನ್ನ ಮಗಳ ಸ್ಕೂಲ್ನ ಮಲ್ಟಿಪರ್ಪಸ್ ಹಾಲ್. ಸೊ ಪೇರೆಂಟ್ಸ್ ಎಲ್ಲ ಫ್ರೀ ಮಾಡಿಕೊಂಡು ತುಂಬ ಜನ ಬಂದಿದ್ದಾರೆ. ಸೊ ನೀವು ನೋಡ್ತಾ ಇದ್ದೀರಾ. ಐ ವಾಸ್ ಆಲ್ಸೋ ಸಿಟ್ಟಿಂಗ್ ಹಿಯರ್. ಸೊ ಮಕ್ಕಳೆಲ್ಲ ಲೈನಲ್ಲಿ ಹೊರಗಡೆ ನಿಂತಿದ್ರು. ಸೊ ಇಟ್ಸ್ ಅ ಸೋಷಿಯಲ್ ಸೈನ್ಸ್ ಕಲ್ಮಿನೇಟಿಂಗ್ ಫಸ್ಟ್ ಇದ್ದಿದ್ದು. ಸೊ ಈ ಕಲ್ಮಿನೇಷನ್ ಅಲ್ಲಿ ನನ್ನ ಮಗಳು ಕೂಡ ಮಾತಾಡಿದ್ದಾಳೆ ನೋಡಿ. ಹಾಗೆ ಒನ್ ಮೋರ್ ಥಿಂಗ್ ಹೇಳೋದು ಮರ್ತಿದ್ದೆ. ನಾನು ಆಲ್ರೆಡಿ ಜ್ಯೂಸ್ ಮಾಡಿಟ್ಟಿರ್ತೀನಿ. ಇದು ಗ್ಲಾಸ್ ಬಾಟಲ್, ಆ್ಯಕ್ಚುಲಿ ಇಟ್ಸ್ ಅ ಗ್ಲಾಸ್ ಬಾಟಲ್. ಇದರಲ್ಲಿ ನಾನು ಡಿಟಾಕ್ಸ್ ವಾಟರ್ ಮಾಡಿಟ್ಟಿರ್ತೀನಿ. ಸೊ ಡೈಲಿ ಮಾರ್ನಿಂಗ್ ತುಂಬ ಜನ ನನಗೆ ಕೇಳ್ತಾ ಇರ್ತಾರೆ, ಏನು ವೆಯ್ಟ್ ಲಾಸ್ಗೆ ಏನು ಮಾಡ್ತೀರಾ ಮಾರ್ನಿಂಗ್ ಅಂತಂದರೆ, ಡಿಟಾಕ್ಸ್ ವಾಟ್ರಿಂದನೇ ಸ್ಟಾರ್ಟ್ ಮಾಡೋದು ನಾನು. ಆ್ಯಕ್ಚುಲಿ ಡಿಟಾಕ್ಸ್ ವಾಟರ್ ಬಂದು ಆ್ಯಶ್ ಕಾರ್ಡ್ ಜ್ಯೂಸ್ ಮಾಡ್ತೀನಿ, ಅಂದರೆ ಕುಂಬಳಕಾಯಿ ಜ್ಯೂಸ್ ಮಾಡ್ತೀನಿ, ಇಲ್ಲಾಂದರೆ ಈ ಥರ ಏನಾದ್ರು ಮಾಡ್ತೀನಿ. ಸೊ ಬರೀ ಆಮ್ಲ ಇಲ್ಲ ಇದರಲ್ಲಿ. ಆಮ್ಲ ಜೊತೆಗೆ ನಾನು ಆ್ಯಡ್ ಮಾಡಿರೋದು ಅರಿಶಿನ, ಶುಂಠಿ ಮತ್ತು ಕರಿಬೇವು, ಕರಿ ಲೀವ್ಸ್ ಅಂತ ಹೇಳ್ತೀವಲ್ಲ, ಅದನ್ನು ಆ್ಯಡ್ ಮಾಡಿದ್ದೀನಿ ಆಮ್ಲ ಜೊತೆಗೆ. ಸೊ ಗ್ರೈಂಡ್ ಮಾಡಿಬಿಟ್ಟು ಅದನ್ನು ನೀಟಾಗಿ ಸೋಸಿಟ್ಕೊಂಡಿದ್ದೀನಿ. ಹಾಗೆ ಫ್ರೀಝರಲ್ಲಿ ನಾನು ಅದರ ಪಲ್ಪ್ ಏನಿರುತ್ತೆ ಅದನ್ನು ಕೂಡ ಫ್ರೀಸ್ ಮಾಡಿದ್ದೀನಿ. ಸೊ ನೋಡಿ, ಈ ಥರ ಫ್ರೀಸ್ ಮಾಡಿದ್ದೀನಿ. ಇದು ನೆನ್ನೆ ಫ್ರೀಸ್ ಮಾಡಿದ್ದೀನಿ. ಸೊ ಇದಿವಾಗ ಹಿಂಗೆ ಟ್ವಿಸ್ಟ್ ಮಾಡಿದ್ರೆ, ಇಷ್ಟು ಸೆಕೆಂಡ್ ಟ್ವಿಸ್ಟ್ ಮಾಡಿದ್ರೆ, ಸೊ ನೋಡಿ ಈ ಥರ ಕ್ಯೂಬ್ಸ್. ಸೊ ಅದೇನು ಪಲ್ಪ್ ಇರುತ್ತಲ್ಲ, ಅದು ನಾನು ವೇಸ್ಟ್ ಮಾಡಲ್ಲ. ಆ ಪಲ್ಪನ್ನ ಈ ಥರ ಕ್ಯೂಬ್ ಮಾಡಿಟ್ಟಿರ್ತೀನಿ. ಸೊ ಈ ಕ್ಯೂಬನ್ನ ನೀವು ಬಿಸಿ ನೀರಿಗೆ ಹಾಕಿ ಕುಡಿಬೋದು ಒನ್ಸ್ ಜ್ಯೂಸ್ ಓವರ್, ಆಯಿತಾ. ಸೊ ಈ ಜ್ಯೂಸ್ ಏನಿದೆ, ಆ ಜ್ಯೂಸನ್ನ ನಾನು ಇದರಲ್ಲಿ ಇಟ್ಟಿರಲ್ಲ, ಫ್ರೀಝರಲ್ಲಿ ಏನಿಡಲ್ಲ. ಸೊ ಇದನ್ನು ಮಾರ್ನಿಂಗ್ ನಾವು ಕುಡಿಬೋದು. 2 days ಅಷ್ಟೇ, ಜಾಸ್ತಿ ಡೇಸ್ಗೆ ನಾನು ಮಾಡಿಡಲ್ಲ. 2 daysಗೆ ಮಾತ್ರ ಮಾಡಿಡ್ತೀನಿ. ಯಾಕಂದರೆ ಅರ್ಜೆಂಟಾಗಿ ಮಾರ್ನಿಂಗ್ ಗ್ರೈಂಡ್ ಮಾಡ್ತಾ ಕೂತ್ಕೊಳ್ಳೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ನಾನು ಮಾಡಿಟ್ಟಿರ್ತೀನಿ. ಸೊ ಹಾಗೆ ಏನು ನೀವು ಫ್ರೀಝರಲ್ಲಿ ಇಟ್ಟಿರ್ತೀರ ಅದನ್ನು ಆಲ್ಮೋಸ್ಟ್ ನೀವು 10 to 15 daysವರೆಗೂ ಮಾಡಿ ಕೂಡ ಯೂಸ್ ಮಾಡ್ಬೋದು. ಬಟ್ ನಾನು ಎಷ್ಟು ಜ್ಯೂಸ್ ಮಾಡಿದಾಗ ಪಲ್ಪ್ ಬರುತ್ತೋ ಅದಷ್ಟನ್ನು ಮಾತ್ರ ಆ ಥರ ಪ್ರಿಸರ್ವ್ ಮಾಡಿಡ್ತೀನಿ. ಬಿಸಿನೀರಿಗೆ ಅದೊಂದು ಅಥವಾ 2 ಕ್ಯೂಬ್ಸ್ ಹಾಕ್ಕೊಂಡು ಕುಡಿದ್ರೂ ಕೂಡ ನೀವು ಆರಾಮಾಗಿ ಕನ್ಸ್ಯೂಮ್ ಮಾಡ್ಬೋದು. ಅದು ಕೂಡ ನಿಮಗೆ ವೆಯ್ಟ್ ಲಾಸ್ಗೆ ಹೆಲ್ಪ್ ಮಾಡುತ್ತೆ.
ಇದು ಫಸ್ಟ್ ಡ್ರಿಂಕ್. ಮಾರ್ನಿಂಗ್ ನಾನು ಏನಾದರೂ ಕುಡಿತೀನಿ ಅಂತ ಹೇಳಿದ್ರೆ ವೆಯ್ಟ್ ಲಾಸ್ಗೆ ದಟ್ ಈಸ್ ದ ಫಸ್ಟ್ ಡ್ರಿಂಕ್, ಡಿಟಾಕ್ಸ್ ಡ್ರಿಂಕ್. ಇದು ಒನ್ ಟೈಪ್ ಆದರೆ ಇನ್ನೂ ಹಲವಾರು ಟೈಪ್ಸ್ ಆಫ್ ವಿಡಿಯೋಸ್ ನನ್ನ ಚಾನಲಲ್ಲಿದೆ, ನೀವು ಅದನ್ನ ಚೆಕ್ ಮಾಡ್ಬೋದು. ಇಲ್ಲ ಅಂತ ಹೇಳಿದ್ರೆ ಡೈಲಿ ನಾನು ಏನು ಕನ್ಸ್ಯೂಮ್ ಮಾಡ್ತೀನಿ ಐ ಲೆಟ್ ಯು ನೋ ಇನ್ ದ ವ್ಲಾಗ್ಸ್, ಸರಿನಾ? ಹಾಗೆ ಇನ್ನೇನು, ಅದಾದಮೇಲೆ ಒಂದು ಲೋಟ ಬಿಸಿನೀರು ಕುಡಿತೀನಿ. ಕುಡಿದ್ಬಿಟ್ಟು ನಾನು ಶಾಪ್ ಹತ್ರ ಹೋಗ್ತೀನಿ. ಸೊ ಅಲ್ಲಿ ಕುಕ್ಕಿಂಗ್ಸ್ ಇರುತ್ತೆ, ಅದಕ್ಕೆ ಕುಕ್ಕಿಂಗ್ ಮಾಡ್ತಾನೆ ಅರ್ಧ ಎಕ್ಸಸೈಸ್ ಆಗಿಬಿಡುತ್ತೆ ನಂದು. ಸೊ ಹಾಗಾಗಿ ಸಪ್ರೇಟಾಗಿ ಎಕ್ಸಸೈಸ್ ಅಂತ ನಾನೇನು ಮಾಡಲ್ಲ. ಸೊ ನಾವ್ ಡೇಸ್ ವಾಕಿಂಗ್ ಒಂದು ರೂಢಿ ಮಾಡ್ಕೊಂಡಿದ್ದೀವಿ. ಸೊ ಅದನ್ನೊಂದು ಮಾಡ್ತಾಯಿದ್ದೀನಿ ಅಷ್ಟೇ ಇವಾಗ. ಅದು ಬಿಟ್ಟರೆ ಅದಾದ ತಕ್ಷಣ ಬಂದು ನಾನು ರೆಡಿ ಆಗಿಬಿಟ್ಟು ನಾನು ಸ್ಯಾರಿ ಶಾಪ್ಗೆ ಹೋಗ್ತೀನಿ. ಸ್ಯಾರಿ ಶಾಪ್ಗೆ ಹೋದರೆ ಅಲ್ಲೇ ಕಳೆದೋಗುತ್ತೆ ದಿನ 8 ಗಂಟೆವರೆಗೂ ಅಲ್ಲೇ ಆಗೋಗ್ಬಿಡುತ್ತೆ. ಇನ್ ಕೇಸ್ ನಾನು ವಾಕಿಂಗ್ ಹೋಗ್ತಾ ಇದ್ದೀನಿ ಅಂತಂದರೆ 4-4:30ಗೆ ನಾನು ಮನೆಗೆ ಬಂದುಬಿಡ್ತೀನಿ. ಸೊ ಇದಿಷ್ಟು ನನ್ನ ಡೈಲಿ ರುಟೀನ್. ಸೊ ಹಾಗಾಗಿ ಡೈಲಿ ಸೇಮ್ ರುಟೀನ್ನ ನಿಮಗೆ ಯಾಕೆ ತೋರಿಸೋದು ಅಂತ ಹೇಳ್ಬಿಟ್ಟು ನಾನು ಒಂದು ದಿವಸ ಬಿಟ್ಟು ಒಂದು ದಿವಸ ವ್ಲಾಗ್ ಮಾಡ್ತೀನಿ. ಐ ಹೋಪ್ ನಿಮಗೆಲ್ಲರಿಗೂ ಇದಿಷ್ಟ ಆಗುತ್ತೆ ಅಂತ. ಪ್ಲೀಸ್ ಡೂ ಸಪೋರ್ಟ್. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತೆ ಭೇಟಿ ಆಗ್ತೀನಿ. ಸೊ ಅಂಗಡಿ ಮುಗಿಸ್ಕೊಂಡು ಬಂದೆ. ಸೊ ಇವತ್ತು ಅಡುಗೆ ಮಾಡ್ತಾಯಿದ್ದೀನಿ. ಇವತ್ತು ಸ್ವಲ್ಪ ಬಸಳೆ ತಂದಿದ್ದೆ, ಅದೇ ಸಾರಿದೆ, ಮಾಡಿರೋ ಬಸಳೆ ಸಾರು ನಿಮ್ಗೆ ಮಧ್ಯಾಹ್ನನೇ ಹೇಳಿದ್ದೆ. ಸೊ ಬಸಳೆ ಸಾರು ಹಾಗೇ ಇದೆ. ಮಧ್ಯಾಹ್ನ ಯಾರು ಊಟ ಮಾಡಲಿಲ್ಲ, ಸೊ ಅದು ಹಾಗೇ ಇದೆ. ಸೊ ಅದನ್ನೇ ಅದ್ರ ಜೊತೆಗೆ ಸೈಡ್ಸ್ ಕಬಾಬ್ ಮಾಡ್ತಾಯಿದ್ದೀನಿ. ಏನೋ ವೀಡಿಯೋ ಬರಬೇಕು ಅಂತಂದ್ಲು, ಅದಕ್ಕೆ ಸೇ ಹಾಯ್. ಸೊ ಈಗ ನಾನು ವೀಡಿಯೋ ಮಾಡ್ತಾಯಿರೋದು ಯಾಕೆ ಅಂತ ಹೇಳಿದ್ರೆ ಐ ಆರ್ಡರ್ಡ್ ಸಮ್ ಪ್ರಾಡಕ್ಟ್ಸ್. ಸೊ ಅದನ್ನು ನಾನು ನಿಮಗೆ ಶೋ ಮಾಡೋಣ ಅಂತ ಹೇಳ್ಬಿಟ್ಟು ಇವತ್ತು. ಸೊ ಫಸ್ಟ್ ವೆರಿ 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 ಇನ್ಫಾರ್ಮೇಟಿವ್ ವಿಡಿಯೋ ಇದು. ಯಾಕಂತ ಹೇಳಿದ್ರೆ ಟ್ರೈ ಆ್ಯಂಡ್ ಟೆಸ್ಟೆಡ್ ಪ್ರಾಡಕ್ಟ್ ನಾನು ಇವತ್ತು ರಿವ್ಯೂ ಮಾಡ್ತಾ ಇರೋದು. ಸೊ ಯು ಕ್ಯಾನ್ ಸಿ, ಇತ್ತೀಚೆಗೆ ತುಂಬ ವೈರಲ್ ಆಗ್ತಿರುವಂತಹ ಗರ್ ಸೋಪ್. ಇದು ಯಾವುದೇ ಪ್ರಮೋಷನ್ ವಿಡಿಯೋ ಅಲ್ಲ, ನಾನು ಯಾವ ಬ್ರ್ಯಾಂಡ್ನು ಪ್ರಮೋಟ್ ಮಾಡ್ತಾಯಿಲ್ಲ. ಬಟ್ ದಿಸ್ ವರ್ಕ್ಡ್ ಫಾರ್ ಮೀ. ಲಿಟ್ರಲಿ ನನಗೆ ತುಂಬ 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 ಟ್ಯಾನಿಂಗ್ ಕಡಿಮೆ ಆಗಿದೆ. ಯು ಕ್ಯಾನ್ ಸಿ, ನನಗೆ ಫೇಸ್ಗೂ ಕೈಗೂ ತುಂಬ ವ್ಯತ್ಯಾಸ ಇತ್ತು, ಅಷ್ಟು ನನಗೆ ಟ್ಯಾನಿಂಗ್ ಇತ್ತು. ಸೊ ಹಾಗಾಗಿ ಐ ಟ್ರೈಡ್ ಗರ್ ಸೋಪ್ ಒನ್ಸ್. ಫಸ್ಟ್ ಬರೀ ಒಂದೇ ಒಂದು ಪ್ಯಾಕ್ ತರಿಸಿದ್ದೆ, ಅದರಲ್ಲಿ 3 ಸೋಪ್ಸ್ ಬರುತ್ತೆ. ಆ ಸೋಪನ್ನ ಟ್ರೈ ಮಾಡಿದೆ. ದಟ್ ಈಸ್ ಲಿಟ್ಲ್ ಬಿಗ್ಗರ್ ಇನ್ ಸೈಜ್. ಸೊ ಅದು ತುಂಬ ವರ್ಕ್ ಮಾಡ್ತು ನನಗೆ. ಹೇಗೆ ಅಂತ ಹೇಳಿದ್ರೆ ಲಿಟ್ರಲಿ ಫಸ್ಟ್ ವಾಶ್ಗೆ ನಾನು ಡಿಫ್ರೆನ್ಸ್ ನೋಡಿದೆ. ಸೊ ಹಾಗಾಗಿ ಮತ್ತೆ ನಾನು ಆರ್ಡ್ರ್ ಮಾಡಿದ್ದೆ, ಅದು 3 ಸೋಪ್ಸ್ ಖಾಲಿಯಾಗಿದೆ. ಸೊ ಅದಾದಮೇಲೆ ದಿಸ್ ಈಸ್ ಮೈ ಥರ್ಡ್ ಆರ್ಡರ್. ಯಾಕೆ ಅಂತ ಹೇಳಿದ್ರೆ ನನ್ನ ನೆಕ್ ಅರೌಂಡ್ ನೀವು ನೋಡ್ತಾ ಇದ್ದರೆ ಲೈಟ್ ಆಗಿದೆ ಇವಾಗ. ಎಷ್ಟು ಆಫ್ಟರ್ ಪ್ರೆಗ್ನೆನ್ಸಿ ತುಂಬಾ ನನಗೆ ಡಾರ್ಕ್ನೆಸ್ ಇತ್ತು ಕತ್ತಲ್ಲಿ. ಸೊ ಇವಾಗ ಬಹಳಷ್ಟು ಕಡಿಮೆ ಆಗಿದೆ. ಯು ಕ್ಯಾನ್ ಸಿ, ತುಂಬ ಕಡಿಮೆ ಆಗಿದೆ. ಯಾಕಂದರೆ ಪ್ರೆಗ್ನೆನ್ಸಿ ಟೈಮಲ್ಲಿ ಐರನ್ ಕೆಲವೊಬ್ಬರಿಗೆ ಹೆಚ್ಚಾದಾಗ ಆ ರೀತಿ ಡಾರ್ಕ್ನೆಸ್ ಬರುತ್ತೆ, ಕೆಲವೊಬ್ಬರಿಗೆ ಎಂಟೈರ್ ಬಾಡಿ ಬರುತ್ತೆ. ಸೊ ನನಗೆ ಹತ್ರ ಸ್ವಲ್ಪ ಜಾಸ್ತಿನೇ ಇತ್ತು. ಸೊ ಅದನ್ನು ನಾನು ಕಡಿಮೆ ಮಾಡ್ಕೋಬೇಕು ಅನ್ನೋದು ಮೇಯ್ನ್ ಇಂಟೆನ್ಷನ್ ಇತ್ತು. ಪ್ಲಸ್ ಸ್ವಲ್ಪ ಟ್ಯಾನಿಂಗ್ ಕಡಿಮೆ ಆಗಲಿ ಅಂತ ಕೂಡ. ಸೊ ನಾನು ಜಸ್ಟ್ ಟ್ರೈ ಮಾಡೋಣ ಅಂತ ತರಿಸಿದಷ್ಟೇ ಸೋಪ್ನ. ಬಟ್ ಟ್ರಸ್ಟ್ ಮೀ ಗೈಸ್, ದಿಸ್ ಈಸ್ ವೆರಿ 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 ಯೂಸ್ಫುಲ್ ಸೋಪ್ ಅಂತಲೇ ಹೇಳ್ತೀನಿ. ದ ಬೆಸ್ಟ್ ಸೋಪ್ ಐ ಎವರ್ ಟ್ರೈಡ್. ಇದು ಈ ರೀತಿ ಪ್ಯಾಕೇಜಿಂಗ್ ಇರುತ್ತೆ. ಯು ಕ್ಯಾನ್ ಸಿ, ಇಲ್ಲಿ ಬರೆದಿದ್ದಾರೆ 3 ಪ್ಯಾಕ್ ಐ ಹೋಲ್ಡ್ PhD ಇನ್ ರೆಡ್ಯೂಸಿಂಗ್ ಬಾಡಿ ಟ್ಯಾನ್ ಮ್ಯಾಜಿಕ್ ಸೋಪ್ ಅಂತ. ಸೊ ದಿಸ್ ರಿಯಲಿ ವರ್ಕ್ಸ್. ಇಟ್ಸ್ ಆಯುರ್ವೇದಿಕ್ ಸೋಪ್. ಸೊ ಈ ರೀತಿ ಪ್ಯಾಕೇಜಿಂಗಲ್ಲಿ ಇರುತ್ತೆ ನಿಮಗೆ. ಸಿ, ಇಲ್ಲಿ ಅಲ್ಲಿ ಏನೇನೋ ಡಿಸೈನ್ಸ್ ಅದು ಇದು ಎಲ್ಲ ಬರುತ್ತೆ. ಸೊ ದ್ಯಾಟ್ ಈಸ್ ಆಲ್ ಫೇಕ್ ಸೋಪ್. ಬಟ್ ನೀವು ಡೈರೆಕ್ಟ್ ಫ್ರಮ್ ದಿ ವೆಬ್ಸೈಟ್ ಮಾಡಿದ್ರೆ ಯು ವಿಲ್ ಗೆಟ್ ದಿಸ್ ಪ್ಯೂರ್ ಗರ್ ಸೋಪ್, ದ ಮ್ಯಾಜಿಕ್ ಸೋಪ್, ಆಯುರ್ವೇದಿಕ್ ಸೈನ್ಸ್, ಸೂಟಬಲ್ ಫಾರ್ ಆಲ್ ಸ್ಕಿನ್ ಟೈಪ್. ಇದು ಎಲ್ಲ ಸ್ಕಿನ್ ಟೈಪ್ಗೂ ಸೂಟ್ ಆಗುತ್ತೆ. ಆ್ಯಕ್ಚುಲಿ ನಂದು ತುಂಬ ಸೆನ್ಸಿಟಿವ್ ಸ್ಕಿನ್, ನನಗೆ ಯಾವುದು ಸೋಪ್ಸ್ ಅಷ್ಟು ಈಸಿಯಾಗಿ ವರ್ಕ್ ಆಗೋಲ್ಲ. ಐ ವಾಸ್ ಯೂಸಿಂಗ್ ಡವ್, ಸ್ವಲ್ಪ pH ಲೆವೆಲ್ ಕಡಿಮೆ ಇದೆ ಅಂತ ಹೇಳಿಬಿಟ್ಟು. ಅದಕ್ಕಿಂತ ಇದು ಟ್ಯಾನಿಂಗ್ ತೆಗಿತಾ ಇರೋದ್ರಿಂದ ಐ ಟೋಟಲಿ ಲವ್ ದಿಸ್ ಸೋಪ್. ನಾನೊಬ್ಬಳೇ ಯೂಸ್ ಮಾಡಿದ್ರೆ ಆರಾಮಾಗಿ ಒಂದು 15 ದಿವಸ ಇದನ್ನು ಯೂಸ್ ಮಾಡ್ಬೋದು. ಹಾಗಾಗಿ ಸೊ ಈ ಸೋಪ್ ನೀವು ಬೈ ಮಾಡೋದು ವರ್ತ್.
ನಾನು ಈ 2 ಪ್ಯಾಕ್ನ ಆಫರಲ್ಲಿ ಇದ್ದಿದ್ದರಿಂದ ಆಫರಲ್ಲಿ ತರಿಸಿದ್ದೀನಿ. ಸೊ ಆಫರಲ್ಲಿ ಇಟ್ ಕಾಸ್ಟೆಡ್ ಮೀ ಸಮ್ ಅರೌಂಡ್ 644 ರುಪೀಸ್ ನನಗೆ ಕಾಸ್ಟ್ ಆಗಿದೆ. ಸೊ ಇವರ ಡೈರೆಕ್ಟ್ ವೆಬ್ಸೈಟಲ್ಲಿ ನೀವು ಹೋಗಿ ಬುಕ್ ಮಾಡಬೇಕು. ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಮೈ ಟ್ಯಾನಿಂಗ್ ಗಾನ್. ಅಷ್ಟು ಈಸಿಯಾಗಿ ಟ್ಯಾನಿಂಗ್ ಹೋಗಲ್ಲ, ಬಟ್ ಈ ಸೋಪಲ್ಲಿ ಟ್ಯಾನಿಂಗ್ ತುಂಬ 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 ಬೇಗ ಹೋಗುತ್ತೆ. ಸೊ ಮತ್ತೆ ಹೇಳ್ತಾ ಇದ್ದೀನಿ, ಇದು ಪ್ರಮೋಷನ್ ವಿಡಿಯೋ ಖಂಡಿತವಾಗ್ಲೂ ಅಲ್ಲ. ಇವರೇನು ನನಗೆ ದುಡ್ಡು ಕೊಟ್ಟಿಲ್ಲ ಪ್ರಮೋಟ್ ಮಾಡಿ ಅಂತ, ನಾನೇ ದುಡ್ಡು ಕೊಟ್ಟು ತೊಗೊಂಡು ಟ್ರೈ ಮಾಡಿ ಆಮೇಲೆ ನಿಮಗೆ ಪ್ರಾಡಕ್ಟ್ ರಿವ್ಯೂ ಕೊಡ್ತಾಯಿದ್ದೀನಿ. ಯಾಕಂದರೆ ಯಾವಾಗಲೂ ನಾನು ಹಾಗೆ ಮಾಡೋದು. ನೀವು ನನ್ನ ಪ್ರೀವಿಯಸ್ ವೀಡಿಯೋಸ್ ನೋಡಿದಿದ್ರೆ ನಿಮಗೆ ಗೊತ್ತಿರುತ್ತೆ, ನಾನು ಯಾವುದೇ ಒಂದು ಪ್ರಾಡಕ್ಟ್ನ ಯಾರಿಗೂ ಪ್ರಮೋಟ್ ಮಾಡಿಲ್ಲ. ನಾನು ಯೂಸ್ ಮಾಡಿ ನನಗೆ ಬೆಸ್ಟ್ ಅಂತ ಅನಿಸಿದ್ರೆ ಮಾತ್ರ ನಮ್ಮ ವ್ಯೂವರ್ಸ್ಗೆ, ನಮ್ಮ ಸಬ್ಸ್ಕ್ರೈಬರ್ಸ್ಗೆ, ನನ್ನ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ನಾನು ಸಜೆಸ್ಟ್ ಮಾಡ್ತೀನಿ. ಸೊ ಹಾಗಾಗಿ ಈ ಸೋಪ್ನ ಕೂಡ ನಾನು ಸಜೆಸ್ಟ್ ಮಾಡ್ತಾಯಿದ್ದೀನಿ. ಇದರಲ್ಲಿ ಸ್ಯಾಫ್ರನ್ ಇರೋದ್ರಿಂದ ನಿಮಗೆ ಅದು ಖಾಲಿ ಆಗ್ತಾ ನೀವು ಸ್ನಾನ ಮಾಡ್ತಾ ನಿಮಗೆ ಗೊತ್ತಾಗುತ್ತೆ ರಿಯಲ್ ಸ್ಯಾಫ್ರನ್ ಹಾಕಿದ್ದಾರೆ. ವಿಸಿಬಲ್ ಆಗಿ ನಿಮಗೆ ಕಾಣಿಸುತ್ತೆ ಅದು. ಸೊ ಇಲ್ಲೂ ನೀವು ನೋಡ್ಬೋದು, ದ ಸ್ಯಾಫ್ರನ್ ಯಾವಾಗಲೂ ರೆಡ್ ಇರೋದು ಕಲರ್ ಚೇಂಜ್ ಆಗುತ್ತೆ ಎಲ್ಲೋಗೆ. ಸೊ ಅದೇ ಥರ ನೀವು ಇದಿಲ್ಲಿ ವಿಸಿಬಲ್ ಆಗಿ ಕಾಣಿಸ್ತಾ ಇದೆ, ಬಟ್ ನೀವು ಸ್ನಾನ ಮಾಡುವಾಗ ಕೂಡ ನಿಮಗೆ ಸೋಪ್ ಕರಗ್ತಾ ನಿಮಗೆ ಗೊತ್ತಾಗುತ್ತೆ ಇದರಲ್ಲಿ ಇಂಗ್ರೀಡಿಯೆಂಟ್ ಏನಿದೆ ಅನ್ನೋದು. ಸೊ ಸ್ಯಾಂಡಲ್ವುಡ್ ಮತ್ತು ಸ್ಯಾಫ್ರನ್ ಶ್ರೀಗಂಧ, ಪರಿಶುದ್ಧವಾದಂತಹ ಶ್ರೀಗಂಧ ಮತ್ತು ಕೇಸರಿಯನ್ನು ಹಾಕಿ ಮಾಡಿರುವಂತಹ ಈ ಸೋಪ್ ನಿಮ್ಮ ಟ್ಯಾನಿಂಗ್ ಖಂಡಿತವಾಗ್ಲೂ ದೂರ ಮಾಡುತ್ತೆ. ನೀವು ಇದನ್ನು ಟ್ರೈ ಮಾಡಿ ನನಗೆ ಮತ್ತೆ ಕಮೆಂಟ್ ಮಾಡಿ. ಫೇಕ್ ಪ್ರಾಡಕ್ಟ್ ಯೂಸ್ ಮಾಡಿಬಿಟ್ಟು ನನಗೆ ವರ್ಕ್ ಆಗಿಲ್ಲ ಅಂತ ದಯಮಾಡಿ ಕಮೆಂಟ್ ಮಾಡಿಬಿಡಿ. ನಾನು ಲಿಂಕ್ ಕೊಡ್ತೀನಿ, ಅದರ ಮೂಲಕ ನೀವು ಅದನ್ನ ಪರ್ಚೇಸ್ ಮಾಡಿ. ಇಲ್ಲ ಅಂತ ಹೇಳಿದ್ರೆ ಡೈರೆಕ್ಟ್ ಗೂಗಲಲ್ಲಿ ನೀವು ಗರ್ ಸೋಪ್ ವೆಬ್ಸೈಟ್ನ, ಒರಿಜಿನಲ್ ವೆಬ್ಸೈಟಲ್ಲಿ ಹೋಗಿ ನೀವು ಇದನ್ನ ಬುಕ್ ಮಾಡ್ಬೋದು. ಓಕೆನಾ. ದ ನೆಕ್ಸ್ಟ್ ಪ್ರಾಡಕ್ಟ್, ಇದು ಕೂಡ ನಾನು ಟ್ರೈ ಆ್ಯಂಡ್ ಟೆಸ್ಟೆಡ್ ಮಾಡಿಲ್ಲ ಇದು, ಬಟ್ ಈ ಪ್ರಾಡಕ್ಟ್ ನನಗೆ ರಿಸೀವ್ ಆಗಿದೆ. ತುಂಬ ದಿನದಿಂದ ಅನ್ಕೊತಾ ಇದೆ, ಇದೊಂದು ಕಾಂಬೋ ತುಂಬ ವೈರಲ್ ಆಗ್ತಾ ಇದೆ. ಲೆಟ್ ಮಿ ಟ್ರೈ ಅಂತ. ವೆರಿ ಮಿಸ್ ಅವ್ರದ್ದು ಶೇಡ್ಸ್ ಆಫ್ ಹ್ಯಾಪಿನೆಸ್ ಸೇ ಹೆಲೋ ಟು ಯುವರ್ ನ್ಯೂ ಫೇವ್ರೇಟ್ ಅಂತೆ. ಫೇವ್ರೇಟ್ ಆಗುತ್ತೋ ಇಲ್ಲೋ ನಾನು ಮುಂದಿನ ವಿಡಿಯೋಗಳಲ್ಲಿ ತಿಳಿಸ್ಕೊಡ್ತೀನಿ. ಆ್ಯಸ್ ಆಫ್ ನಾವ್ ಸೊ 659ಗೆ ಬಂದಿರುವಂತಹ ಈ ಪ್ಯಾಕಿಂಗಲ್ಲಿ ಏನೇನು ಸಿಕ್ಕಿದೆ ನನಗೆ ಅಂತ ನಾನು ನಿಮ್ಗೆ ಶೋ ಮಾಡ್ತೀನಿ. ಫಸ್ಟು ವೆರಿ ಮಿಸ್ ಅವ್ರದ್ದು ರಿಫ್ರೆಶಿಂಗ್ ವೈಪ್ಸ್, ರೋಸ್ ವಾಟರ್ ವೈಪ್ಸ್ ಬಂದಿದೆ. ದಿಸ್ ಇಸ್ ವೆರಿ ಯೂಸ್ಫುಲ್. ದ ಕ್ವಾಂಟಿಟಿ ಆಲ್ಸೋ ಕ್ವೈಟ್ ಗುಡ್. ಹಾಗೆ ದ ಬ್ಲೆಂಡರ್ ತುಂಬ ಸಾಫ್ಟ್ ಇದೆ ಬ್ಲೆಂಡರ್ ಇದು. ನಾನು ಐ ಹ್ಯಾವ್ ಮೆನಿ ಬ್ಲೆಂಡರ್ಸ್. ಪ್ಯಾಕ್ ಅವ್ರದ್ದು ಬ್ಲೆಂಡರ್ ನಾನು ಯೂಸ್ ಮಾಡೋದು ಯೂಶ್ವಲಿ, ಬಟ್ ದಿಸ್ ಇಸ್ ಆಲ್ಸೋ ನೈಸ್. ನೋಡೋಣ, ಟ್ರೈ ಮಾಡಿದಾಗ ಖಂಡಿತ ನಾನು ರಿವ್ಯೂ ಕೊಡ್ತೀನಿ ಇದ್ರ ಬಗ್ಗೆ. ಸೊ ಐ ರಿಸೀವ್ಡ್ huge product actually. See, this is foundation and oh my god, primer and also compact powder. ಇದು 3 ಕಾಂಬೋ ಸಿಕ್ಕಿದೆ ನನಗೆ. ಈ ರೀತಿ ಕ್ಯೂಟ್ ಲಿಟಲ್ ಪ್ಯಾಕೇಜಿಂಗಲ್ಲಿ ಬಂದಿರುವಂಥದ್ದು. ಇದು ತುಂಬ ಚೆನ್ನಾಗಿದೆ, ನಂಗೆ ಪ್ಯಾಕಿಂಗ್ ಇಷ್ಟ ಆಯಿತು. ಆಲ್ಸೋ 659 ರುಪೀಸ್ಗೆ ಇವೆಲ್ಲ ಪ್ರಾಡಕ್ಟ್ ಬಂದಿದೆ ಅಂದರೆ ಐ ಹ್ಯಾವ್ ಟು ಟ್ರೈ ದಿಸ್. ಸಿ, ಸೊ 659ಗೆ ಇಷ್ಟು ಪ್ರಾಡಕ್ಟ್ ಐ ಡೋಂಟ್ ಥಿಂಕ್ ಸೊ ಯಾರಾದರೂ ಕೊಡ್ತಾರೆ ಅಂತ. ಸೊ ಇದು ಆಫರಲ್ಲಿ ಬಂದಿರುವಂಥದ್ದು 2, 3, 4, 5 ಪ್ರಾಡಕ್ಟ್ಸ್. ಓಕೆ, ಸೊ ಫಸ್ಟ್ ಬಂದು ನಾವು ಫೌಂಡೇಶನ್ ನೋಡೋಣ. ಇದು ರಿಯಲ್ ವೆರಿ ಮಿಸ್ ಅವರ ಪ್ರಾಡಕ್ಟ್. ಐ ಆಮ್ ಇನ್ ದ ಶೇಡ್ ಲೈಟ್ ಬೇಜ್. ಯಾಕಂದರೆ ಸ್ವಲ್ಪ ನಾನು ವಾರ್ಮ್ ಟೋನಲ್ಲಿ ಇರೋದ್ರಿಂದ, ನಾನು ಫೇರ್ ಟೋನಲ್ಲಿಲ್ಲ, ವಾರ್ಮ್ ಟೋನಲ್ಲಿ ಇರೋದ್ರಿಂದ ಐ ಆರ್ಡರ್ ದಿಸ್. ಸಿ, ಬ್ಯೂಟಿಫುಲ್ ಪ್ಯಾಕೇಜಿಂಗ್. ನಂಗೆ ತುಂಬ ಇಷ್ಟ ಆಯಿತು ಪ್ಯಾಕೇಜ್. ನೋಡಿ, ಈ ರೀತಿ ಕೊಟ್ಟಿರ್ತಾರೆ. ಲೆಟ್ ಮಿ ಟ್ರೈ. ನಾನು ಯಾವಾಗ ಟ್ರೈ ಮಾಡ್ತೀನಲ್ವ ಆವಾಗ ಖಂಡಿತವಾಗ್ಲೂ ನಿಮಗೆ ಇದರ ರಿವ್ಯೂನ ಕೊಡ್ತೀನಿ. ಸೊ ದಿಸ್ ಈಸ್ ನ್ಯಾಚುರಲ್ ಡೈಲಿ ಗ್ಲೋ ಫೌಂಡೇಶನ್. ಸೊ ಡೈಲಿ ವೇರ್ ಮಾಡ್ಬೋದು ಅಂತ ಹೇಳಿದ್ದಾರೆ, ನೋಡೋಣ. ಸೊ ನ್ಯಾಚುರಲ್ ಗ್ಲೋ ಕಾಂಪ್ಯಾಕ್ಟ್ ಪೌಡರ್, ದಿಸ್ ಈಸ್ ಆಲ್ಸೋ ದೇರ್. ಇದರ ಪ್ಯಾಕೇಜಿಂಗು ಕೂಡ ತೋರಿಸ್ಬಿಡ್ತೀನಿ ನಿಮಗೆ. ವಾವ್, ವೆರಿ ನೈಸ್. ನೋಡಿ, ತುಂಬ ಕ್ಯೂಟ್ ಪ್ಯಾಕೇಜಿಂಗಲ್ಲಿ ವಿತ್ ಪಫ್. ವೆರಿ ನೈಸ್, ತುಂಬ ಚೆನ್ನಾಗಿದೆ ಇದು.
let me try and tell you the primer also very nice. See, ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಪ್ರೈಮರ್ ಬರುತ್ತೆ ಅಂತ. ತುಂಬ ಚೆನ್ನಾಗಿದೆ ನೋಡ. ಸ್ವಲ್ಪ ಇಲ್ಲಿ ಕಾಂಪ್ಯಾಕ್ಟ್ ಪೌಡರ್ ಫೌಂಡೇಶನ್ ಬಿತ್ತು. ನೈಸ್. ಪ್ರೈಮರ್ ಕೂಡ. ಸೊ ಇದು ಹೇಗೆ ವರ್ಕ್ ಆಗುತ್ತೆ ಅನ್ನೋದು ನಾನು ಮುಂದಿನ ವೀಡಿಯೋಗಳಲ್ಲಿ ಖಂಡಿತವಾಗ್ಲೂ ತಿಳಿಸ್ಕೊಡ್ತೀನಿ ನಿಮಗೆ. ಯಾಕಂತ ಹೇಳಿದ್ರೆ ನಾನು ಇದನ್ನು ಟ್ರೈ ಮಾಡಿಲ್ಲ. ನಾನು ಯಾವ ಟ್ರೈ ಮಾಡಿಲ್ವೋ ಅದನ್ನು ಖಂಡಿತವಾಗ್ಲೂ ನಾನು ನಿಮಗೆ ಹಾಗೆ ರಿವ್ಯೂ ಅಂತೂ ಕೊಡೋದಿಲ್ಲ. ಇದು ನನಗೆ ಪ್ಯಾಕೇಜ್ ರಿಸೀವ್ ಆಗಿತ್ತು, ಅದಕ್ಕೆ ಏನೇನು ರಿಸೀವ್ ಆಗಿದೆ ಅಂತ ನಿಮಗೆ ತೋರಿಸ್ತಾ ಇದ್ದೀನಿ ಅಷ್ಟೇ. ಸೊ ಬಟ್ ಗರ್ಸೋಪ್ ಮಾತ್ರ ಖಂಡಿತವಾಗ್ಲೂ ನಾನು ಟ್ರೈ ಮಾಡಿದ್ದೀನಿ, ನಿಮಗೆ ಪ್ರೂಫ್ ಕೂಡ ತೋರಿಸಿದ್ದೀನಿ. ಯಾಕಂದರೆ ನಮ್ಮ ಪ್ರೀವಿಯಸ್ ವಿಡಿಯೋನಲ್ಲಿ ನೀವು ನನ್ನ ಕೈ ಅಬ್ಸರ್ವ್ ಮಾಡಿದ್ರೆ ಖಂಡಿತ ಡಿಫ್ರೆನ್ಸ್ ಗೊತ್ತಾಗುತ್ತೆ. ಹಾಗೆ ಇಲ್ಲಿ ನೆಕ್ ಪಾರ್ಟ್ ಹತ್ರ ಇದು ಕೂಡ ನಿಮಗೆ ಡಿಫ್ರೆನ್ಸ್ ಗೊತ್ತಾಗುತ್ತೆ. ಸೊ ಇದಿಷ್ಟು ಇವತ್ತು ರಿಸೀವ್ ಆಗಿರೋಂಥ ಪ್ಯಾಕೇಜ್. ಐ ಹೋಪ್ ಯೂಸ್ಫುಲ್ ಆಗಿದೆ ಅಂತ ಹೇಳ್ಬಿಟ್ಟು. ಸೊ ಇವತ್ತಿಗೆ ಈ ವ್ಲಾಗ್ನ ಇಲ್ಲಿಗೆ ಮುಗಿಸ್ತೀನಿ. ಸೊ ವ್ಲಾಗ್ 2 ಎಪಿಸೋಡ್ 2 ನನ್ನ ಮಗಳಲ್ಲಿಂದ ಪೀಪ್ ಮಾಡ್ತಾರೆ. ಹಾಗಾದರೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಅಲ್ಲಿವರೆಗೂ ಸ್ಟೇ ಟ್ಯೂನ್ಡ್. ಬಾಯ್.